ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಲಾಗ್ಸ್ ಗೈಸ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿನಿ. ಸೊ ನಾವು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಗೈಸ್. ಏನಿಲ್ಲ, ಇವತ್ತೊಂದು ಸ್ಮಾಲ್ ಫ್ಯಾಮಿಲಿ ಟ್ರಿಪ್ ಮಾಡಕತ್ತಿದ್ವಿ. ಎಲ್ಲಿಗೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಾಕತ್ತಿದ್ವಿ ಗೈಸ್. ಸೊ ರೈಲ್ವೆ ಬುಕ್ ಮಾಡಿದ್ವಿ. ಸೊ ರೈಲ್ವೆ ಸ್ಲೀಪರ್ ಕೋಚ್, ಫುಲ್ ಎಕ್ಸ್ಪ್ರೆಸ್ ರೈಲ್ವೆ. ಸೊ ಆರಾಮಾಗಿ ಹೋಗ್ತಾ ಇದ್ವಿ, ಏನು ರಶ್ ಇರಲಿಲ್ಲ ರೈಲ್ವೆನಾಗ. ಸೊ ಹಾಗಾಗಿ ಪೀಸಾಗಿ ಕೂತಿದ್ದೆ. ಸನ್ಸೆಟ್ ಆಗ್ತಾ ಇತ್ತು ನನ್ನ ಕಣ್ಣು ಮುಂದೆ. ಸೊ ಸನ್ಸೆಟ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲಿ ಹೋದ್ರೂ ಬಿಡೋಕ್ಕಾಗ್ತಾಯಿಲ್ಲ ಗೈಸ್. ಝೂಮ್ ಮಾಡಿ 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 ವಿಡಿಯೋ ಮಾಡ್ತಾಯಿದ್ದೆ ಸನ್ದು. ಸೊ ಇವಾಗ ಸನ್ ಮಲ್ಗೋ ಟೈಮ್ ಆಗಿದೆ. ಸೊ ಅದಕ್ಕಾಗಿ ನಾವು ರೆಸ್ಟ್ ಮಾಡ್ತೀವಿ. ಸೊ ಸನ್ಸೆಟ್ ವಿಡಿಯೋ ಲಾಗ್ ಮುಗಿಸಿ ನೆಕ್ಸ್ಟ್ ಸನ್ ರೈಸ್ಗೆ ಡೈರೆಕ್ಟ್ ಮೊಬೈಲ್ ಓಪನ್ ಮಾಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಸೊ ಸುಸ್ತಾಗಿತ್ತು, ಮಲಗಿಬಿಟ್ಟಿದೆ ನಾನು ಸನ್ಸೆಟ್ ಜೊತೆ. ಸೊ ಇವಾಗ ನೋಡಿ ಗೈಸ್, ಸನ್ ರೈಸ್ ಆಗ್ತಾ ಇದೆ. ಸೊ ಇಲ್ಲಿ ಸನ್ ರೈಸ್ದು ವಿಡಿಯೋ ಮಾಡ್ತಾ ಇದ್ದೀನಿ, ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಯಾವ ಥರ ಎಷ್ಟು ರೆಡ್ ಆಗಿದೆ. ಸೊ ಫುಲ್ ಈ ಕಡೆ ಸೈಡ್ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಈ ಕಡೆ ದಕ್ಷಿಣ ಕನ್ನಡ ಸೈಡ್ ಬರುತ್ತಲ್ಲ ಗೈಸ್. ಸೊ ಫುಲ್ ಎಲ್ಲ ಗುಡ್ಗಾಡು, ಆಮೇಲೆ ಫುಲ್ ಫಾರೆಸ್ಟ್, ಅರಣ್ಯದೆಲ್ಲ ಜಾಸ್ತಿ ಈ ಕಡೆ ಸೈಡೆಲ್ಲ ಕ್ಲೈಮೇಟ್ ಆಗಲಿ ನೇಚರ್ ಆಗಲಿ ಲೈಕ್ ಆ ಥರ ಇರುತ್ತೆ. ಸೊ ಮಾರ್ನಿಂಗ್ ಅಲ್ಲ ಗೈಸ್. ಸೊ ನೋಡಿ ಗೈಸ್, ಇದೆ ನಮ್ಮ ಟ್ರೈನು. ಸೊ ಅದಕ್ಕೆ ಮಾರ್ನಿಂಗ್ ವ್ಯೂ ಆಗಿದ್ದಕ್ಕೆ ಈ ಥರ ಬ್ಲರ್ ಆಗಿದೆ, ಅಂದರೆ ಫಾಗ್ ಎಲ್ಲ ಕ್ರಿಯೇಟ್ ಆಗಿತ್ತು, ಎಲ್ಲ ಪೂರ ಮಂಜು ಆಗಿಬಿಟ್ಟಿತ್ತು. ಅದಕ್ಕಾಗಿ ಹಿಂಗೆ ಬಂದಿದೆ ಅದು ವಿಡಿಯೋನಾಗ. ಸೊ ಇಲ್ಲಿ ಸ್ವಲ್ಪ ಶೆಡ್ ಹಾಕಿದ್ದಾರೆ ಗೈಸ್. ಇವೆಲ್ಲ ಲೇಬರ್ಸ್ಗೆ ಉಳ್ಕೊಳ್ಳೋಕ್ಕೆ ಅನಿಸುತ್ತೆ. ಸೊ ಲೈಕ್ ಅಲ್ಲೆಲ್ಲ ಬ್ರಿಡ್ಜ್ ಕನ್ಸ್ಟ್ರಕ್ಷನ್, ಏನೇನೋ ಕನ್ಸ್ಟ್ರಕ್ಷನ್ ಅಲ್ಲೇ ನಡೀತಾ ಇತ್ತು, ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಗೈಸ್. ನೋಡ್ರಿ, ಮಾರ್ನಿಂಗ್ ವ್ಯೂ ಇದು ಎಷ್ಟು ಚೆನ್ನಾಗಿತ್ತು. ಫುಲ್ ಒಂದು ಸ್ನೇಕ್ ಹೊಂಟಂಗೆ ಆಗದೈತೆ ನಮ್ಮದು ಟ್ರೈನ್ ನೋಡಿದ್ರೆ. ವಾವ್ ಅನಿಸ್ತ. ಸೊ ನೋಡಿ ಕೆಳಗೆ ಎಷ್ಟು ಡೀಪ್ ಐತಂತ. ಬೆಳಗ್ಗೆನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಅಲ್ಲೇ ಡೋರ್ ಇರುತ್ತಲ್ಲ, ಡೋರ್ ಕಡೆ ನಿಂತ್ಕೊಂಡು ನಂಗೆ ಅದೊಂಥರ ಟ್ರೈನಲ್ಲಿ ಕೂತಾಗ ಅದು ಡೋರ್ ಇರುತ್ತಲ್ಲ ಗೈಸ್, ಅಲ್ಲಿ ನಿಂತು ವೀಡಿಯೋ ಮಾಡೋದು ನಂಗೆ ಡ್ರೀಮ್ ಇತ್ತು. ಸೊ ಮಾಡಿದೆ. ನಂಗೆ ಯಾವಾಗೂ ಮಾಡೋಕ್ಕಾಗಿರಲಿಲ್ಲ. ತುಂಬ ಸಲ ಟ್ರೈನ್ ಮಾಡಿದ್ದೀನಿ ಟ್ರಾವೆಲ್, ಬಟ್ ನಂಗೆ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ. ಈಗ ಲಾಗ್ ಸಲುವಾಗಿ ಮಾಡಿದ್ದೀನಿ ಗೈಸ್. ಸೊ ಲಾಗ್ ಪ್ರಿಯಳು ಆಗಿದ್ದೀನಲ್ಲ ಈಗ. ಸೊ ಅದಕ್ಕೇ ಅಲ್ಲಿ ನಿಂತು ವೀಡಿಯೋ ಮಾಡಿದೆ ಗೈಸ್. ಸೊ ಅಂದರೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕ್ಯಾಪ್ಚರ್ ಆಗಬೇಕಲ್ಲ, ಸೊ ಅದಕ್ಕೇ. ಸೊ ನೋಡಿ ಗೈಸ್, ಇವಾಗ ಕೇವ್ನಲ್ಲಿ ಹೋಗಿದ್ದೀವಿ, ಟನಲ್ನಲ್ಲಿ ಹೋಗಿದ್ದೀವಿ ಗೈಸ್. ಸೊ ಯಾವ ಥರ ಎಲ್ಲ ಡಾರ್ಕ್ ಆಗಿದೆ ಒಳಗಡೆ. ಸೊ ತುಂಬ ಕಂಟಿನ್ಯೂಸ್ ಆಗಿಲ್ಲ ಗೈಸ್ ಟನಲ್. ಸ್ವಲ್ಪ ಒಂದು 100 ಮೀಟರ್ಸು, ಇಲ್ಲ 150 ಮೀಟರ್ಸು, 120 ಮೀಟರ್ಸು ಈ ಥರ ಅಷ್ಟೇ ಇರೋದು ಆ ಟನಲ್ಸ್. ನೋಡಿ ಗೈಸ್ ಹೆಂಗಿದೆ ನಮ್ಮ ಟ್ರೈನ್. ವಾವ್, ಹೆಂಗೆ ಹೋಗ್ತಾ ಇದೆ ಸ್ಮಾಲ್ ಆಗಿ. ನೋಡಿ ಮತ್ತೆ ಇನ್ನೊಂದು ಟನಲ್ ಬಂತು ಗೈಸ್. ಟನಲ್ನಲ್ಲಿ ಹೋದರೆ ಫುಲ್ ಡಾರ್ಕ್ ಮೂಡು. ಆಚೆ ಬಂದರೆ ಮತ್ತೆ ನಮ್ಮ ಸನ್ರೈಸ್ ಆಗಿರುತ್ತೆ ಗೈಸ್. ಸೊ ಬೆಳಕೆಲ್ಲ ಇದೆ. ಸೊ ಹಿಂಗಿದೆ ನೋಡಿ ಗೈಸ್ ಟನಲ್. ಫುಲ್ ಎಲ್ಲ ಬ್ಲ್ಯಾಕ್ ಸ್ಟೋನ್ ಗೈಸ್, ಬ್ಲ್ಯಾಕ್ ಸ್ಟೋನ್ನಿಂದ ಮಾಡಿರೋದೆಲ್ಲ ಟನಲ್ಲು. ಸೊ ನೋಡಿ ಗೈಸ್ ಹೆಂಗಿದೆ, ನೋಡಿ ಬನ್ನಿ ಎಂಜಾಯ್ ಮಾಡಿ ಗೈಸ್. ಈ ಥರ ರೈಲ್ವೆನಾಗ ಈ ಥರ ಟನಲ್ ಕ್ರಾಸ್ ಆಗಿ ಹೋಗುವಾಗ ಮೇಲ್ಗಡೆ ಎಲ್ಲ ಫುಲ್ ಫಾರೆಸ್ಟ್ ಏರಿಯಾ ಇದೆಯಲ್ಲ, ಆಜು ಬಾಜುನೆಲ್ಲ ಫಾರೆಸ್ಟ್ ಏರಿಯಾ. ಫಿಲ್ಮ್ನಲ್ಲೆಲ್ಲ ತೋರಿಸ್ತಾ ಇದ್ರು ಗೈಸ್ ಈ ಥರ ಎಲ್ಲ ರೈಲ್ವೆ ಹೋಗೋದು. ಬಟ್ ನಾನು ನ್ಯಾಚುರಲ್ ಆಗಿ ಒರಿಜಿನಲ್ ಆಗಿ ನನ್ನ ಕಣ್ಣಾರಲ್ಲೇ ನಾನು ಆ ಥರ ಆ ವ್ಯೂನ ನೋಡಿದೆ ಗೈಸ್. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ನನ್ನ ಚಾನಲ್ನ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಸೊ ಲಾಗ್ಸ್ ಮಾಡ್ತಾ ಇರ್ತೀನಿ ನಾನು. ಸೊ ಆದಷ್ಟು ಜಾಸ್ತಿ ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಕೀಪ್ ಸಪೋರ್ಟಿಂಗ್ ಮೀ ಗೈಸ್.
ಗೈಸ್ ಫೈನಲಿ ನಾವು ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ನಮ್ಮ ರೈಲ್ವೆ ಡ್ರಾಪ್ ಕೊಡ್ತು ಗೈಸ್. ಸೊ ಇಳ್ಕೊಂಡ್ವಿ. ಇಳ್ಕೊಂಡು ಆದಮೇಲೆ ಇವಾಗ ಇಲ್ಲಿಂದ ಈ ಸ್ಟೇಷನ್ನಿಂದ ದೇವಸ್ಥಾನಕ್ಕೆ ಆಟೋ ಆರ್ ಟ್ಯಾಕ್ಸಿ ಆರ್ ಬಸ್ ಏನಾದರೂ ಹಿಡ್ಕೊಂಡು ಹೋಗಬೇಕು. ಸೊ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಸೊ ಬೆಳಗ್ಗೆನೇ ಎಷ್ಟು 7:30 8 ಗಂಟೆಗೆ ಬಂದ್ವಿ, ರೀಚ್ ಆದ್ವಿ ಗೈಸ್ ನಾವು ಸ್ಟೇಷನ್ಗೆ. ಸೊ ಬೆಳಗ್ಗೆನೇ ಎಷ್ಟು ಜನ ಇದ್ರು ನೋಡಿ ಗೈಸ್ ಸ್ಟೇಷನಲ್ಲಿ. ಸೊ ತುಂಬ ಜನ ದರ್ಶನ ಮಾಡ್ಕೊಳಕ್ಕೆ ಬರ್ತಾರೆ ಗೈಸ್ ಕುಕ್ಕೆ ಸುಬ್ರಹ್ಮಣ್ಯ ಅಂದು. ಸೊ ಫುಲ್ ಈ ಜನಗಳೆಲ್ಲ ಅಲ್ಲೇ ದೇವಸ್ಥಾನಕ್ಕೆ ಹೋಗೋರೇ ಇದ್ದರು. ಸೊ ಟ್ಯಾಕ್ಸಿಗಳೆಲ್ಲ ಈಸಿಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಈಸಿಲಿ ಅವೈಲೇಬಲ್ ಇತ್ತು ಗೈಸ್, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಇಷ್ಟೇ ಗೈಸ್, ನೋಡಿ ಗೈಸ್ ಹೆಂಗಿದೆ ಅಂತ. ಸೊ ಬನ್ನಿ. ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಸೊ ಧರ್ಮಸ್ಥಳದಿಂದ ಈ ಕಡೆ ಸೈಡ್ ಬರ್ತವೆ ಬಸ್ಸು. ಸೊ ಹಿಂಗೆ ಹೋಗ್ಬೇಕು ನಾವು ಇವಾಗ ಧರ್ಮಸ್ಥಳ ಬಸ್ ಹಿಡ್ಕೊಂಡು ಹೋಗಬೇಕು. ಸೊ ನೋಡಿ ಗೈಸ್, ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಸುಬ್ರಹ್ಮಣ್ಯ ಇಲ್ಲಿಂದ ಕರೆಕ್ಟಾಗಿ 12 ಕಿಲೋಮೀಟರ್ ಆಗುತ್ತೆ, ಸುಳ್ಯ 52 ಕಿಲೋಮೀಟರ್ಸ್, ಮಡಿಕೇರಿ 102 ಕಿಲೋಮೀಟರ್ಸ್, ಮೈಸೂರು 217 ಕಿಲೋಮೀಟರ್ಸ್ ಆಗುತ್ತೆ ಗೈಸ್. ಸೊ ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿವಿ. ಸೊ ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಸೊ ತುಂಬ ದಿನದಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಗೈಸ್. ಸೊ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು, ಸೊ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಎಲ್ಲ ಫ್ಯಾಮ್ಲಿ ಕೂಡಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಿದ್ದೀವಿ. ಸೊ ಅಲ್ಲಿ ಫೋನೆಲ್ಲ ಮಾಡೋಕ್ಕಾಗಲ್ಲ. ಸೊ ಅಲ್ಲೋಗಿತ್ತಂದರೆ ನಾನು ಎಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ, ಫೋಟೋಸ್ ವೀಡಿಯೋಸ್ನ. ಸೊ ಈಗ ಹೋಗ್ತಾ ಇದ್ದೀವಿ ಗೈಸ್. ಸೊ ಅಲ್ಲಿ ಗುಡಿ ಕಾಣಿಸ್ತಾ ಇದೆ ತಾನೇ, ಅದೇ ಗುಡಿ ಕುಕ್ಕೆ ಸುಬ್ರಹ್ಮಣ್ಯಂದು. ಸೊ ಇವಾಗ ವಾಕೇಬಲ್ ಡಿಸ್ಟೆನ್ಸ್ ಇದೆ ನಮ್ಮ ರೂಮಿಂದ. ಸೊ ಹೋಗ್ತಾ ಇದ್ದೀವಿ ಗೈಸ್, ಬನ್ನಿ. ಹಾಂ ಗೈಸ್, ಇವಾಗ ಗುಡಿ ಕಡೆ ಬಂದ್ವಿ ನೋಡಿ. ಸೊ ಎಲ್ಲ ಪೆಂಡಲ್ ಎಲ್ಲ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಗೈಸ್. ಸೊ ಇವಾಗ ಶಿವರಾತ್ರಿ ಮುಗಿದಿದೆಯಲ್ಲ, ಶಿವ ಅನ್ನೋ ಥರ ಬಿಸಿಲು ಬಿದ್ದಿತ್ತು ಗೈಸ್. ಯಾವಾಗ ಅಂದ್ರೆ ನಾವು ಮಧ್ಯಾಹ್ನ ಬಂದಿದ್ವಿ, 12-12:30 ಆಗಿತ್ತು ಗೈಸ್, ಅವಾಗ ಬಂದಿದ್ವಿ. ಸೊ ಇಷ್ಟು ಜನ ಇದ್ದರು ನೋಡಿ ಗೈಸ್. ಫುಲ್ ಬಿಸಿಲು ಗೈಸ್. ನೋಡಿ ಗೈಸ್, ರಥ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ರಥ ಇದು. ಸೊ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಗೈಸ್ ರಥನ. ಇದು ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಗೈಸ್. ಸೊ ಒಳಗಡೆ ಬಂದ್ವಿ, ದೇವಸ್ಥಾನ ಒಳಗಡೆ ಬಂದೀವಿ. ಸೊ ಹೆಂಗಿದೆ ನೋಡಿ ಗೈಸ್, ಚೆನ್ನಾಗಿತ್ತು. ಒಳಗಡೆ ಎಲ್ಲ ಪಂಡಿತರು ಗುರುಜಿಗಳೆಲ್ಲ ಇರ್ತಾರಲ್ಲ ಗೈಸ್, ಅವರು ಮೊಬೈಲ್ ಕಂಟಿನ್ಯೂಸ್ ಕೈಯಲ್ಲಿ ನಾವು ವೀಡಿಯೋ ಮಾಡೋದು ನೋಡಿದರೆ ಬೈತಾರೆ. ಸೊ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಒಳಗಡೆ, ಗುಡಿ ಒಳಗಡೆ ಇರೋದ್ರಿಂದ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಗೈಸ್. ಸೊ ಗರ್ಭಗುಡಿ ಕಡೆ ಅಂತೂ ಅಲ್ಲೋನೇ ಇರಲ್ಲ, ತೆಗೆದಿಡಬೇಕು. ಸೊ ಆಮೇಲೆ ಹುಡುಗಿರಿಗೆಲ್ಲ ಚೂಡಿದಾರ ಪ್ರೈಸ್ ಇದೆ, ಆಮೇಲೆ ರೂಲ್ಸ್ ಇದೆ. ಆಮೇಲೆ ಹುಡುಗರಿಗೆಲ್ಲ ಪಂಜೆ, ಆಮೇಲೆ ಟವಲ್ ಹಾಕೊಂಡು ಬರಬೇಕು.
ಅವ್ರಿಗೆ ಆ ಥರ ರೂಲ್ಸ್ ಇದೆ. ಸೊ ಧರ್ಮಸ್ಥಳ ಆಮೇಲೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನ ಎರಡು ಸೇಮ್ ರೂಲ್ಸ್ ಗೈಸ್ ಡ್ರೆಸ್ಸಿಗೆ. ಇದಾದಮೇಲೆ ಇಲ್ಲಿ ಒಂದು ಬೆಳ್ಳಿ ರಥ ಇಟ್ಟಿದ್ದಾರೆ ಗೈಸ್. ಸೊ ನೋಡಿ ಎಷ್ಟು ಚೆನ್ನಾಗಿತ್ತು. ಸೊ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಅದ್ರ ಡೀಟೇಲ್ಸ್ ಏನಾದರೂ ಬೇಕಾದ್ರೆ ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಅದನ್ನು ಬೋರ್ಡು ತೊಗೊಂಡಿದ್ದೀನಿ. ಸೊ ಅಂದರೆ ಯಾರು ಮಾಡಿಸಿದ್ದಾರೆ, ಎದರಿಂದ ಮಾಡಿದ್ದಾರೆ ಎಲ್ಲ ಹಾಕಿದ್ದಾರೆ ಗೈಸಲ್ಲಿ, ಅದನ್ನೆಲ್ಲ ನೋಡ್ಕೊಳ್ರಿ. ರಥ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ ಗೈಸ್. ಸೊ ಪ್ರಸಾದ ಕೌಂಟ್ರ್ ಇದು, ಇಲ್ಲಿದ್ದಾವೆ ಎರಡು. ಸೊ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್, ಅಲ್ಲೆಲ್ಲ ಮಲಗಿದ್ದಾರೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಸೊ ಪ್ರಸಾದ ಕೊಡಲ್ಲ ಅವರು, ಅಲ್ಲಿ ಡೈರೆಕ್ಟಾಗಿ ಕೊಡಲ್ಲ ಗೈಸ್. ಅಲ್ಲಿ ಹೊರಗಡೆ ಹೋಗಿ ಪ್ರಸಾದ ಟೋಕನ್ ತೊಗೊಂಡು ಬರಬೇಕು. ಸೊ ತೊಗೊಂಡು ಬರೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಅಲ್ಲಿ ಬಾಜು ಈ ಥರ ಡೈನಿಂಗ್ ಹಾಲ್ ಗೈಸ್ ಇದು. ಸೊ ಡೈನಿಂಗ್ ಹಾಲ್ ಆ ಥರ ಇದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟೆಂಪಲ್ನೆಲ್ಲ, ದೇವಸ್ಥಾನನ. ಸೊ ಇಷ್ಟ ಆಯಿತು ನೋಡಿ ಗೈಸ್. ಇಲ್ಲೇ ಬಂದ್ವಿ ನೋಡಿ ಗೈಸ್. ಇವಾಗ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಟೋಕನ್ನ. ಇವಾಗ ಟೋಕನ್ ತೊಗೊಂಡು ಬಂದು ಅಲ್ಲಿ ಕೊಟ್ಟರೆ ಪ್ರಸಾದ ಕೊಡ್ತಾರೆ ಗೈಸ್. ಸೊ ಟೋಕನ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಪಾಳೆ ಅಷ್ಟೊಂದೇನು ಇದೆಯಾ ಇಲ್ವಾ ನೋಡೋಣ ಬನ್ನಿ ಗೈಸ್ ಹೆಂಗಿದೆ ಅಂತ. ಸೊ ಪಾಳೆ ಇರಲಿಲ್ಲ ಅಂದರೆ ಕ್ಯೂ ಇರಲಿಲ್ಲ ಅಂದರೆ ಬೇಗ ತೊಗೊಂಡು ಬೇಗ ಬರ್ಬೋದು. ಆಮೇಲೆ ಇಲ್ಲೇ ಪ್ರಸಾದ ಎಲ್ಲ ತೊಗೋಬೇಕಂದ್ರೆ ಫೋನ್ಪೇ ಆಮೇಲೆ ಗೂಗಲ್ ಪೇ ಅವೆಲ್ಲ ಅಲೋ ಇಲ್ಲ ಗೈಸ್. ಸೊ ಕ್ಯಾಶೇ ತೊಗೊಂಡು ಬರಬೇಕು ಕಂಪಲ್ಸರಿ. ಕ್ಯಾಶ್ ಅಷ್ಟೇ ಅವ್ರು ತೊಗೊಳ್ಳೋದು, ಬಿಟ್ಟರೆ ಯಾವುದು ಫೋನ್ಪೇ ಗೂಗಲ್ ಪೇ ಯಾವುದೂ ಇಲ್ಲ ಇಲ್ಲಿ. ಸೊ ಆಮೇಲೆ ನೆಟ್ವರ್ಕು ಅಷ್ಟೊಂದು ಜಾಸ್ತಿ ಬರಲ್ಲ ಗೈಸ್, ಅಲ್ಲೇ ಕಡಿಮೆ ನೆಟ್ವರ್ಕ್. ಪ್ರಸಾದ ತೊಗೊಂಡು ಬರೋದು ರಶ್ ಆಗಿಬಿಟ್ಟಿತ್ತು ಗೈಸ್. ಸೊ ಆನೆ ಎಲ್ಲ ಬರ್ತಾ ಇದೆ. ಅಂದರೆ ರಥ ಎಲ್ಲ ಡೆಕೋರೇಷನ್ ಮಾಡಿದ್ದಾರಲ್ಲಿ, ಆ ದೇವ್ರನ್ನ ತೊಗೊತಾರೆ ಗೈಸ್ ರಥದಲ್ಲಿ. ಸೊ ಅದಕ್ಕೇನೆ ಆನೆಗೂ ಡೆಕೋರೇಷನ್ ಮಾಡಿಕೊಂಡು ಇವಾಗ ಆನೆ ಡ್ಯಾನ್ಸ್ ಎಲ್ಲ ಮಾಡುತ್ತೆ ಗೈಸ್. ನೋಡಿ ಹೆಂಗೆ ಮಾಡುತ್ತೆ ಅಂತ, ಎಷ್ಟು ಚೆನ್ನಾಗಿದೆ ಇದು ವಿಡಿಯೋ. ಸೊ ಫಸ್ಟ್ ರಥನ ಆನೆ ರೌಂಡ್ ಹಾಕುತ್ತೆ ಗೈಸ್. ರೌಂಡ್ ಹಾಕ್ಕೊಂಡಾದ್ಮೇಲೆ ರಥದ ಮುಂದೆ ನಿಂತು ಡ್ಯಾನ್ಸ್ ಮಾಡುತ್ತೆ. ಡ್ಯಾನ್ಸ್ ಆದಮೇಲೆ ಒಂದು ರೌಂಡ್ ಪೂರ ಒಂದು ಟೆಂಪಲ್ದು ಒಂದು ರೌಂಡ್ ಫುಲ್ ಹಾಕಿ ಮತ್ತು ತಿರ್ಗಾ ದೇವಸ್ಥಾನ ಕಡೆ ಬಂದು ನಿಂತ್ಕೊತವೆ ಗೈಸ್, ನಿಂತ್ಕೊತಾರೆ ಎಲ್ಲರೂ. ಅದಾದಮೇಲೆ ಅಲ್ಲಿಗೆ ಮುಗಿತೈತಿ ಗೈಸ್. ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲ ಪೂರಾ ವೀಡಿಯೋ, ಎಷ್ಟಾಗುತ್ತೆ ಅಷ್ಟು. ಸೊ ನೋಡ್ತಾ ಬನ್ನಿ ಗೈಸ್. ಎಲ್ಲ ಫುಲ್ ಜನಗಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಎಲ್ಲರೂ ಫೋಟೋ ವೀಡಿಯೋಸ್ ಎಲ್ಲ ತೆಗಿತಾ ಇದ್ರು ಎಲ್ಲರೂ.
ಸುಬ್ರಹ್ಮಣ್ಯ ದೇವಸ್ಥಾನ ಮುಗೀತು, ದರ್ಶನ ಚೆನ್ನಾಗಾಯಿತು. ಸೊ ಇವಾಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಿಂಗಿದೆ. ಸೊ ಆಮೇಲೆ ಅಲ್ಲೇ ತೀರ್ಥ ನದಿ ಅಂತ ಇದೆ. ಸೊ ಅಲ್ಲೂ ಒಂದು ವಿಸಿಟ್ ಕೊಟ್ಟು ಬರ್ತೀವಿ. ಸೊ ಬನ್ನಿ. ತೀರ್ಥ ಕುಂಡ ನೋಡೋಕೆ ಹೋಗ್ತಾ ಇದ್ವಿ ಸರ್ ಗೈಸ್. ಸೊ ಹೋಗುವಾಗ ರೋಡೆಲ್ಲ ಈ ಥರ ಇತ್ತು ಗೈಸ್, ವಾಕೆಬಲ್ ಡಿಸ್ಟೆನ್ಸೇ ಇತ್ತು ದೇವಸ್ಥಾನದಿಂದ. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಸೊ ಎಲ್ಲ ಫಾರೆಸ್ಟ್ ಏರಿಯಾನೇ ಇತ್ತು ಆಜು ಬಾಜು ಎಲ್ಲ. ಸೊ ಮಿಡಲ್ಲೆಲ್ಲ ರೋಡ್ ಮಾಡಿದ್ದಾರೆ. ಎಲ್ಲ ಅಡಿಕೆ ಗಿಡ ಜಾಸ್ತಿ ಗೈಸ್ ಈ ಕಡೆ ಸೈಡೆಲ್ಲ. ಸೊ ಅಡಿಕೆ ಗಿಡ ಯಾವ ಥರ ಇತ್ತು ನೋಡಿ, ಅಲ್ಲಿ ವಿಡಿಯೋ ಮಾಡಿದ್ದೀನಿ. ಅಡಿಕೆ ಗಿಡ ಜಾಸ್ತಿ. ಆಮೇಲೆ ಅಲ್ಲಿ ಮುಂದ್ಗಡೆ ಇರೋದೆಲ್ಲ ಅವೆಲ್ಲ ರೂಮ್ಸ್ಗಳೇ ಗೈಸ್ ಎಲ್ಲ, ಅಂದರೆ ದೇವಸ್ಥಾನದ ರೂಮ್ಗಳು. ಸೊ ಇಷ್ಟೇ ಗೈಸ್. ನೋಡಿ ಬನ್ನಿ ಹೋಗೋಣ ಹೆಂಗಿದೆ ಅಂತ ನೋಡೋಣ ತೀರ್ಥಕುಂಡ ನದಿ. ಸೊ ಬಂದ್ವಿ ನೋಡಿ ಗೈಸ್, ಇವಾಗ ಬರ್ತೀವಿ, ಇನ್ನೂ ನಿಯರ್ ಇದೆ. ಸೊ ಇನ್ನೊಂದು ಹಾರ್ಡ್ಲಿ 5 to 10 minutes ಸೊ ರೀಚ್ ಆಗ್ತೀವಿ ನೋಡಿ ಗೈಸ್. ಈ ಥರ ಬೋರ್ಡ್ ಹಾಕಿರ್ತಾರೆ. ಸೊ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಹೆಂಗೆ ಹೋಗಬೇಕು, ಕುಕ್ಕೆ ಸುಬ್ರಹ್ಮಣ್ಯ ಹೆಂಗೆ, ಗೆಸ್ಟ್ ಹೌಸ್ ಎಲ್ಲ ಎಲ್ಲಿ ಬರುತ್ತೆ ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ. ಯಾರಿಗೂ ಕೇಳೋದು ಅವಶ್ಯಕತೆನೇ ಇರಲ್ಲ. ಸೊ ನಾವೇ ಬೋರ್ಡ್ ನೋಡ್ಕೊಂಡು ಆರಾಮ್ಸೆ ಹೋಗ್ಬೋದು. ಸೊ ಇವೆಲ್ಲ ದೇವಸ್ಥಾನದ ರೂಮ್ಸ್ಗಳು ಗೈಸ್. ರೂಮ್ಗಳೆಲ್ಲ ನಾವು ಸ್ಟೇ ಮಾಡಬೇಕಂದ್ರೆ ಅಲ್ಲಿ ರೂಮ್ ಬುಕ್ ಮಾಡ್ಬೋದು. ಆ ಥರ ಇರಿದೆ ಗೈಸ್. ಸೊ ಎಲ್ಲೂ ಅಂದರೆ ಲೈಕ್ ಆಟೋ ತೊಗೊಂಡು ಹೋಗ್ಬೇಕಂತ ಏನೂ ಇಲ್ಲ ಗೈಸ್, ವಾಕೆಬಲ್ ಡಿಸ್ಟೆನ್ಸ್ನಲ್ಲಿ ಎಲ್ಲ ಸಿಗ್ತವೆ. ಸೊ ಆರಾಮಾಗಿ ಅಡ್ಡಾಡ್ಕೊಂಡು ಹೋಗ್ಬೋದು ಟೆಂಪಲ್ಗೆಲ್ಲ. ಸೊ ಇಷ್ಟಿದೆ ಗೈಸ್. ಆಮೇಲೆ ಇಲ್ಲೇ ಇನ್ನೊಂದು ಹಾರ್ಡ್ಲಿ 2 minutesನಲ್ಲಿ ಬರುತ್ತೆ ತೀರ್ಥಕುಂಡ, ಆಮೇಲೆ ದೇವಸ್ಥಾನ ಬರುತ್ತೆ. ಇಲ್ಲಿದೆ ನೋಡಿ ಗೈಸ್, ಇದು ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ನೇತ್ರಾವತಿ ರಿವರ್ ಫ್ಲೋ ಇದೆ ಇಲ್ಲಿ. ನೇತ್ರಾವತಿ ರಿವರ್ ಇದೆ. ಸೊ ಇಲ್ಲೆಲ್ಲ ಭಕ್ತಾದಿಗಳು ಬೇಡ್ಕೊಂಡು ಅವ್ರ ಹರಕೆ ಎಲ್ಲ ಆಗಬೇಕಂದ್ರೆ ಸೊ ಈ ಥರ ಕಲ್ಲೆಲ್ಲ ಒಂದ್ರ ಮೇಲೆ ಒಂದಿಟ್ಟು ಈ ಥರ ಜೋಡಿಸಿರ್ತಾರೆ ಗೈಸ್. ಸೊ ಅಂದರೆ ಹಿಂಗೆ ಮಾಡಿದರೆ ಏನೋ ಅವ್ರದ್ದು ವಿಶಸ್ ಏನಿದೆ, ಏನೇನು ಬೇಡ್ಕೊಂಡಿರ್ತಾರೆ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಅಲ್ಲಿ ಭಕ್ತಾದಿಗಳದ್ದು ನಂಬಿಕೆ ಗೈಸ್. ಓಕೆ, ಅದಾದಮೇಲೆ ಆ ಥರ ಎಲ್ಲ ಮಾಡಿ ಹೋಗ್ತಾರೆ ಗೈಸ್, ಎಲ್ಲ ಬೇಡ್ಕೊಂಡು ಆ ಥರ ಹೋಗ್ತಾರೆ. ಆಮೇಲೆ ಇಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕೆಲ್ಲ ಸ್ಮಾಲ್ ಶಾಪ್ಸ್ ಇದ್ದಾವೆ, ಬೇಕಾದವರೆಲ್ಲ ಶಾಪ್ ಮಾಡ್ಕೋಬೋದು. ಅದು ಬಿಟ್ಟರೆ ಇಲ್ಲಿ 1000 rupees ದಂಡ ಹಾಕ್ತಾರೆ ಗೈಸ್, ವಿಧಿಸಲಾಗಿದೆ. ಯಾಕೆಂದರೆ ನದಿಗಳೆಲ್ಲರೂ ಸ್ನಾನ ಮಾಡ್ತೀವಲ್ಲ, ಸ್ನಾನ ಮಾಡಿ ಜಳಕ ಮಾಡಿ ಅಲ್ಲೇ ನಾವು ಅರ್ಬೆ ಬಿಟ್ಟು ಬರ್ತೀವಿ, ಬಟ್ಟೆ ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಡ್ತೀವಲ್ಲ, ಆ ಥರ ಮಾಡಿದರೆ 1000 rupees ದಂಡ ಅಂತ ಹಾಕಿದ್ದಾರೆ ಅವರು ಅಲ್ಲಿ ಬೋರ್ಡು. ಸೊ ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ ಗೈಸ್. ಎಲ್ಲ ರಿವರ್ನೆಲ್ಲ ನೀಟ್ ಸ್ವಚ್ಛಾಗಿ ನೋಡ್ಕೊಳ್ಳೋಣ, ಕ್ಲೀನಾಗಿ ಮೇಂಟೈನ್ ಮಾಡೋಣ. ಸೊ ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿರಿ. ಅದಾದಮೇಲೆ ಗೈಸ್ ಏನಿಲ್ಲ ನೋಡಿ, ಇಷ್ಟು ಜನ ಇದ್ದರು. ಸೊ ನನ್ನ ವಿಡಿಯೋ ಮಾತ್ರ ಆನಾಗೇ ಇದೆ ಗೈಸ್. ಸೊ ಎಲ್ಲರೂ ವಿಡಿಯೋ ಮಾಡೋರು ಮಾಡ್ತಾಯಿದ್ರು. ಆಮೇಲೆ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋರು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊತಾ ಇದ್ದರು. ಸೊ ಟೆಂಪಲ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದರು ಗೈಸ್. ದೇವಸ್ಥಾನದ ಒಳಗಡೆ ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದರು ಗೈಸ್. ಸೊ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು ಈ ದೇವಸ್ಥಾನದೊಳಗೆ. ಸೊ ರೌಂಡ್ ಹಾಕ್ತಾಯಿದ್ವಿ ನಾವು ದೇವಸ್ಥಾನನ. ರೌಂಡ್ ಹಾಕಿ ಆಮೇಲೆ ದರ್ಶನ ಒಳಗಡೆ ಗರ್ಭಗುಡಿ ಕಡೆ ಎಲ್ಲ ಫೋನ್ ಅಂತೂ ಅಲ್ಲವೇ ಇರಲಿಲ್ಲ ಗೈಸ್. ಸೊ ಅಲ್ಲೇ ಹೋಗಿ ಮೊಬೈಲ್ ತೆಗೆದಿಟ್ಬಿಟ್ಟೆ. ಬರೋವರೆಗೂ ಮಾತ್ರ ವಿಡಿಯೋ ಮಾಡಿದ್ದೀನಿ, ಎಷ್ಟಾಗುತ್ತೆ ಅಷ್ಟು.
ಇಷ್ಟೇ ಗೈಸ್. ಸೊ ಒಳ್ಳೆ ಟ್ರಿಪ್ಪು ಗೈಸ್. ಕುಕ್ಕೆ ಸುಬ್ರಹ್ಮಣ್ಯ ಯಾರ್ಯಾರು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹೋಗಿ ಬನ್ನಿ, ಒಳ್ಳೆ ದರ್ಶನ ಆಗುತ್ತೆ. ಸೊ ಎಲ್ಲ ಚೆನ್ನಾಗಿದೆ ಗೈಸ್. ಸ್ವಲ್ಪ ಬಿಸಿಲು ಬಿಟ್ಟರೆ ಉಳ್ಕಿದೆಲ್ಲ ಓಕೆ ಗೈಸ್, ಏನು ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಕಡೆ ನೀರಾಡ್ಸ್ಕೆ ಆಗುತ್ತಲ್ಲ, ಇವಾಗ ಬಿಸಿಲು ಜಾಸ್ತಿ. ಎಲ್ಲ ಕಡೆ ಫಿಲ್ಟರ್ ನೀರು ವಾಟರ್ದೆಲ್ಲ ಎಲ್ಲ ಅರೇಂಜ್ ಮಾಡಿದ್ದಾರೆ. ಎಲ್ಲ ಕಡೆ ಆರಾಮ್ಸೆ ಕೋಲ್ಡ್ ನೀರೆಲ್ಲ, ಕೋಲ್ಡ್ ನಾರ್ಮಲ್ ಹಾಟ್ ಎಲ್ಲ ನೀರು ಬರುತ್ತೆ. ಸೊ ಆರಾಮ್ಸೆ ನೀರು ಕುಡ್ಕೊಂಡು ಆರಾಮ್ಸೆ ಅಡ್ಡಾಡ್ಬೋದು ಗೈಸ್. ಸೊ ನೋಡಿ ಗೈಸ್, ಹಿಂಗಿದೆ ಟೆಂಪಲ್ಲು. ಇಷ್ಟೇ ಗೈಸ್. ಮುಂದೆ ಕಂಟಿನ್ಯೂ ಮಾಡೋಣ ಲಾಗ್ನ, ಇನ್ನೂ ಮುಗಿದಿಲ್ಲ. ಸೊ ಬನ್ನಿ ಗೈಸ್. ಸೊ ಗೈಸ್, ನಾನು ನೇತ್ರಾವತಿ ನದಿನಲ್ಲಿ ಇಳಿದು ಆ ಥರ ಕಲ್ಲು ಒಂದ್ರ ಮೇಲೆ ಒಂದು ಇಡಬೇಕು ಅಂತ ಹುಡುಕ್ತಾ ಇದೆ ಗೈಸ್. ಕಲ್ಲೇ ಸಿಗ್ತಾ ಇರಲಿಲ್ಲ. ಎಲ್ಲರೂ ತೊಗೊಂಡು ನಿಲ್ಲಿಸ್ಬಿಟ್ಟಿದ್ರು. ಸೊ ಕಲ್ಲೇ ಸಿಗ್ತಾ ಇರಲಿಲ್ಲ. ನಂಗೆ ಒಂದು ಕಲ್ಲು ಸಿಕ್ತು ಗೈಸ್, ಫುಲ್ ದೊಡ್ಡ ಕಲ್ಲು ಸಿಕ್ಬಿಡ್ತು. ಹನುಮಂತ ಅದು ಇದು ಎಬ್ಬಿಸ್ತಾನಲ್ಲ ಗುಡ್ಡನ, ಆ ಥರ ಎಬ್ಬಿಸ್ಬಿಟ್ಟೆ ಗೈಸ್. ಸೊ ಅದೊಂದು ಕಲ್ಲು ಅಲ್ಲಿಟ್ಟು ಇನ್ನೊಂದು ಕಲ್ಲು ಸಿಗುತ್ತೆ ಚಿಕ್ಕದು, ಆ ಕಲ್ಲು ತೊಗೊಂಡು ಅದ್ರ ಮೇಲೆ ಇಟ್ಟು ಬರ್ತೀನಿ ಗೈಸ್. ಅಷ್ಟೇ, ಬನ್ನಿ ನೋಡ್ತಾ ಬನ್ನಿ ಗೈಸ್. ಯಾವ್ಯಾವ ಥರ ಆಗಿದೆ ನಮ್ಮ ಟ್ರಿಪ್, ಏನೇನು ಮಾಡಿದ್ದೀವಿ ಅಂತ ನೋಡ್ತಾ ಬನ್ನಿ ಗೈಸ್. ಗಾಯ್ಸ್, ಇವೆಲ್ಲ ಏನು ಅಂದ್ಕೊಂಡಿದ್ವಿ, ನಾನು ಏನು ಅಂದ್ಕೊಂಡೆ, ಇದು ನೋಡಿದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಅದಾದ್ಮೇಲೆ ಗೊತ್ತಾಯಿತು ಚಿಕ್ಕ ಚಿಕ್ಕ ಮೀನುಗಳು ಗಾಯ್ಸ್. ಅವು ಎಷ್ಟು ಚೆನ್ನಾಗಿದ್ದು, ಬ್ಲ್ಯಾಕ್ ಕಲರ್. ಅಷ್ಟೊಂದು ನೋಡಿ ಗೈಸ್, ನೀರಲ್ಲಿ ಯಾವ ಥರ ನಂದು ನೆರಳು ಬಂದಿದೆ ಅಂತ. ಸೊ ಎಷ್ಟು ಚೆನ್ನಾಗಿತ್ತು ಗೈಸ್ ಅದು. ಮೀನುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ಅಲ್ಲಿ. ಎಷ್ಟೊಂದು ಗೊಳೆ ಆಗಿದ್ದಾವೆ ನೋಡಿ ಗೈಸ್ ಅಲ್ಲಿ. ವಾವ್ ಅನ್ನಿಸ್ತು ಆ ಮೀನುಗಳನ್ನ ನೋಡಿ. ಅದಾದಮೇಲೆ ಗೈಸ್ ಹಸುವಾಗಿತ್ತು, ಊಟಕ್ಕೆ ಬಂದ್ವಿ. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಆಚೆಗೂ ಫುಲ್ ಕೂಲ್ಗೆ ದೊಡ್ಡ. ಸೊ ಹೊರಗಡೆ ಜನ ಬಿಟ್ಟು ಆಮೇಲೆ ಲಾಕ್ ಮಾಡ್ತಿದ್ರು ಅವ್ರನ್ನ. ಆಮೇಲೆ ಇದೆಲ್ಲ ಊಟ ಆದಮೇಲೆ ಅವ್ರನ್ನ ಹೊರಗಡೆ ಬಿಟ್ಟಿದ್ದಾರೆ. ಆಚೆಲ್ಲ ಫುಲ್ ಕೂಲಿದೆ ಊಟಕ್ಕೆ. ಸೊ ಎಲ್ಲ ಸಿಸ್ಟಮೆಟಿಕ್ ಆಗಿತ್ತು, ಎಲ್ಲ ಸಿಸ್ಟಮ್ ಚೆನ್ನಾಗಿ ಕೂತಿದ್ದು. ಸೊ ಕೊಬ್ಬರಿ ಚಟ್ನಿ ಹಾಕ್ತಾಯಿದ್ದಾರೆ ಗೈಸ್, ಕೊಬ್ಬರಿ ಚಟ್ನಿ ಇದು. ಆಮೇಲೆ ಅನ್ನ ಸಾಂಬಾರಿತ್ತು. ಸೊ ಇವಾಗ ಅನ್ನ ಹಾಕ್ತಾಯಿದ್ದಾರೆ. ಸೊ ಆಮೇಲೆ ಸಾಂಬಾರು ಊಟ ಮಾಡಿದ್ವಿ ಗೈಸ್. ಮಾಡಿದ್ವಿ ಒಂದು ಕಡೆ ಗೈಸ್. ಇಷ್ಟೇ ಗೈಸ್, ನೋಡ್ತಾ ಬನ್ನಿ ಗೈಸ್. ಯಾರ್ಯಾರು ನನ್ನ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನನ್ನ ವ್ಲಾಗ್ಗೆ. ಸೊ ಬಂದ್ವಿ ನೋಡಿ ಗೈಸ್ ರೂಮಿಗೆ. ಇದೆ ನಮ್ಮದು ರೂಮು. ಸೊ ಈ ಥರ ಇದೆ, ಸಿಟ್ಔಟ್ ಏರಿಯಾ ಇದೆ ಹೊರಗಡೆ. ಮೇಲೆ ಇತ್ತು ನಮ್ಮದು ರೂಮು. ಸೊ ಇವಳು ನಮ್ಮ ಸಿಸ್ಟರ್ ಗೈಸ್ ಫುಲ್ ಸುಸ್ತಾಗಿದ್ದು ಕುಂತ್ಬಿಟ್ಟಿದ್ಲು ಅವಳು. ಸೊ ನಮ್ಮದು ರೂಮಿನ ಮುಂದೆ ಈ ಥರ ಇದೆ ನೋಡಿ ಗೈಸ್, ವ್ಯೂ ಎಷ್ಟು ಚೆನ್ನಾಗಿದೆ. ಫುಲ್ ಅಡಿಕೆ ತೋಟ ಎಲ್ಲ ಇದೆ ಆಜು ಬಾಜು ಎಲ್ಲ. ಆಮೇಲೆ ನಮ್ಮದು ರೂಮಿನ ಹಿಂದ್ಗಡೆನೂ ಎಲ್ಲ ಅಡಿಕೆ ತೋಟನೇ ಇದೆ ಗೈಸ್. ಇದೆಲ್ಲ ನೈಟ್ ಕುಂತು ಆರಾಮ್ಸೆ ಮಾತಾಡೋಕ್ಕೆ ಸಿಟ್ಔಟ್ ಏರಿಯಾ ಎಷ್ಟು ಚೆನ್ನಾಗಿದೆ ಗೈಸ್. ಸೊ ಇದು ನಮ್ಮದು ರೂಮಿನ ಹಿಂದ್ಗಡೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಅಡಿಕೆ ಗಿಡ ಬೆಳೆದಿದ್ದಾವೆ ಅಂತ. ಫುಲ್ ಗ್ರೀನರಿ ಇತ್ತು. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಗೈಸ್. ಸೊ ಯಾರೇನು ನನ್ನ ಲಾಗ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್, ಸಪೋರ್ಟ್ ಮಾಡಿರಿ. ಹೀಗೆ ಲಾಗ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಸಪೋರ್ಟ್ ಮಾಡ್ತಾ ಬನ್ನಿ. ಸೊ ಥ್ಯಾಂಕ್ ಯು.